ಹುಲಿಕೆರೆಯಲ್ಲಿ ದರ್ಗಾಕ್ಕೆ ರಸ್ತೆ ನಿರ್ಮಿಸೋದಕ್ಕೆ ಕೆರೆ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಇದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗಿದೆ. ದರ್ಗಾಕ್ಕೆ ರಸ್ತೆ ನಿರ್ಮಿಸೋದಕ್ಕೆ ಕೆರೆ ಒತ್ತುವರಿ ಮಾಡಿದ್ದಾರಂತೆ. ಕೊಪ್ಪಳದ ಹುಲಿಕೆರೆ ಒತ್ತುವರಿ ಮಾಡಿ ದರ್ಗಾಕ್ಕೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಆರೋಪ. ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕೆರೆ ನೀರನ್ನ ಹೊರಗಡೆ ಬಿಟ್ಟಿದ್ದಾರಂತೆ. ಕೆರೆಗೆ ಮಣ್ಣು ತುಂಬಿ ಅಕ್ರಮವಾಗಿ ದರ್ಗಾಗೆ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ರು ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೂತಿದ್ದಾರೆ. ಕೂಡಲೇ ಕೆರೆ ಒತ್ತುವರಿಯನ್ನ ತೆರವು ಮಾಡಬೇಕು ಅಂತ ಬಿಜೆಪಿ ಪ್ರತಿಭಟನೆ ಮಾಡಿತು. ದರ್ಗಾ ಎದುರು ರಸ್ತೆಲೇ ಕೂತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ದರ್ಗಾ ಬಳಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಸ್ಥಳಕ್ಕೆ ಬಂದಂತ ನಗರಸಭೆ ಕಮಿಷನರ್ಗೆ ಎಂಎಲ್ಸಿ ಹೇಮಲತಾ ನಾಯಕ್ ತರಾಟೆಗೆ ತಗೊಂಡ್ರು. 4 ದಿನದಿಂದ ಕೆರೆ ನೀರು ಬಿಟ್ಟು ರಸ್ತೆ ನಿರ್ಮಾಣ ಕೆಲಸ ಮಾಡ್ತಿದ್ದಾರೆ, ಇಷ್ಟು ದಿನ ಏನು ಮಾಡ್ತಿದ್ರಿ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನ್ಫಿಟ್ ಅದೀನಿ ಈ ಕೆಲ್ಸಕ್ಕೆ ಅಂತ ಅರ್ಥ. ಒಬ್ಬ ಕಮಿಷನರ್ ಆಗಕ್ಕ ಲಾಯಕ್ ಇಲ್ಲ ಅಂತ ಅರ್ಥ. ಒಬ್ಬ ಕಮಿಷನರ್ಗೆ ಒಂದು ಹುಲ್ಲು ಕಡೆ ಎತ್ತಿಡಂಗಿಲ್ಲ. ಜಿಲ್ಲಾಡಳಿತ ಬರ್ಲಿ, ನಗರಸಭೆ ಬರ್ಲಿ, ಯಾವ್ದು ಬರ್ಲಿ, ಪ್ರತಿಯೊಂದು ಮಾಹಿತಿ ನಿಮಗಿರ್ತದೆ. ನಿಮ್ಮ ಗಮನಕ್ಕಿರ್ಲಾರ್ದ ಐತಿಹಾಸಿಕವಾಗಿರ್ತಕ್ಕಂಥ ಕೆರೆನ ಇದನ್ನ ತೆಗಿಸ್ಬೇಕು. ನೀನು ಶಿವರಾತ್ರಿ ಜಾಗರಣೆ ದಿನ ಬಂದಿದ್ದೆ. ಅಲ್ಲಿವರೆಗೂ ನೀರಿದು ಈ ದೇವಸ್ಥಾನ ಟೆಂಪಲ್ ಇದ್ರವರೆಗೂ. ಮರುದಿನ 2-3 ದಿನದೊಳಗಾಗಿ ಒಮ್ಮಿಂದೊಮ್ಮೆ ಕೆರೆ ಒಡ್ಡುವರೆದು ನೀರನ್ನು ಖಾಲಿ ಮಾಡಿ 30 ಫೀಟ್ ಅಗಲ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ರಸ್ತೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಕೆರೆ ಸ್ವತಃ ಸಂಸದರು ಒಪ್ಕೊಂಡ್ರಿ ನನ್ನ ಜೊತೆಗೆ ಮಾತಾಡಿ. ಅವ್ರು ಹೇಳ್ತಿದಾರೆ ಕೆರೆ ಸಂರಕ್ಷಣಾ ಕಾಯ್ದೆ ಪ್ರಕಾರ ನೀವು ಮಾತನಾಡ್ರಿ ಅಂತ ಕೇಳಿದಾಗ ನಿಮಗೆಲ್ಲ ಗೊತ್ತಿದೆಮ್ಮ. ಆದರೂ ಆ ಸಮಿತಿ, ಈ ಶಿವರಾತ್ರೇಶ್ವರ ದೇವಾಲಯದ ಸಮಿತಿ ಅಧ್ಯಕ್ಷರನ್ನ ಮತ್ತು ಗುಲಾಬ್ ದರ್ಗಾ ಅವರ ಸಮಿತಿ ಅಧ್ಯಕ್ಷರನ್ನ ಕರೆದು ನಾನು ಮಾತಾಡಿದ್ದೀನಿ. ಅವ್ರು ಒಪ್ಪಿಗೆ ಕೊಟ್ಟರೆ ನಾನು ಮಾಡೀನಿ ಅಂತಕ್ಕಂಥದ್ದು ಸ್ಪಷ್ಟನೆ ಸಂಸದರು ಕೊಡ್ತಾ ಇದ್ದಾರೆ. ಇವಾಗ ಅವರು ಅಧ್ಯಕ್ಷರು ಈ ಅಧ್ಯಕ್ಷರನ್ನ ಕರೆದು ಅವರು ಒಪ್ಪಿಗೆ ಕೊಟ್ಟರೆ ಸಾಕ? ಇದು ಐತಿಹಾಸಿಕ ಪೂರ್ಣವಾಗಿರ್ತಕ್ಕಂಥ ಕೆರೆ. ಇದು ಸುಮಾರು 5 ದಿನಗಳವರೆಗೆ ಎಂಥ ಬೇಸಿಗೆ ಇದ್ದರೂ ಕೂಡ ಕೆರೆಯಲ್ಲಿ ನೀರುಂಟು. ಇವತ್ತು ಇಂಥ ಕೆರೆಯನ್ನು ಒಡ್ಡೊಡೆದು ನೀರು ಖಾಲಿ ಮಾಡಿ ಅವ್ರಿಗೆ ದಾರಿ ಮಾಡಿಕೊಡ್ತಕ್ಕಂಥದ್ದು ಅವಶ್ಯಕತೆ ಏನಿತ್ತು? ದಾರಿ ಗುಲಾಬ್ ದರ್ಗಾ ಅವರಿಗೂ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ದಾಖಲೆ ಒಳಗೆ ಯಾವುದ್ರಲ್ಲೂ ಇಲ್ಲ. ಅದು ಆಗಿರೋದು ಕೂಡ ದಾಖಲೆಗಳಿಲ್ಲ. ಇಲ್ಲಿ ಒಂದು 30 ಫೀಟಿನ ರಸ್ತೆಯನ್ನು ಕೆರೆಯಲ್ಲಿ ಒತ್ತುವರಿ ಮಾಡಿಕೊಂಡು ಮಾಡ್ತಾ ಇದ್ರು. ಅದಕ್ಕೆ ಹೇಮಲತಾ ಅವರು ನಗರಸಭಾ ಅಧಿಕಾರಿಗಳನ್ನು, ಕಮಿಷನರ್ ಅವ್ರನ್ನ ಕರೆದು ಕೇಳಿದಾಗ ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದರೆ ಕಮಿಷನರ್ ಅವರು ಹೇಳಿದರು ನಮಗೇನು ಗೊತ್ತಿಲ್ಲ ಅಂತ ಹೇಳಿದರು. ಇದರ ಅರ್ಥ ಏನು ಆಗ್ತಾ ಇದೆ ಅಂತಂದರೆ, ಇವತ್ತು ಪೊಲೀಸರು ಅವರೇನೋ ತಮ್ಮ ಕೆಲಸಕ್ಕೆ ಬಂದಿರ್ಬೋದು, ಒಂದು ಏನು ಬೇರೆ ಗಲಾಟೆ ಸೃಷ್ಟಿ ಆಗಬಾರ್ದು ಅಂತಂದೇಳಿ. ಬಟ್ ಇವತ್ತು ಅಧಿಕಾರಿಗಳಿಗೆ ಗೊತ್ತಿರಲಾರ್ದಂಗೆ ಇಲ್ಲಿ ರಸ್ತೆ ನಡೀತಾ ಇದೆ. ಇವತ್ತು ಸಂಸದರು ಫೋನ್ ಮಾಡಿ ಅದಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಮಾಡೋಕ್ಕೆ ಅಂತ ಹೇಳಿದರು. ದೂರವಾಣಿ ಮುಖಾಂತರ ಹೇಮಲತಾ ನಾಯಕ್ ಅವರಿಗೆ ಫೋನ್ ಮಾಡಿ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಯಾವ ಆಧಾರದ ಮೇಲೆ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ರಸ್ತೆ ಮಾಡೋಕ್ಕೆ ಅವರು ಪರ್ಮಿಷನ್ ಕೊಟ್ಟರು? ಅವ್ರು ಸಂಸದರು ಇರ್ಬೋದು, ಬಟ್ ಅದಕ್ಕೆ ಏನಾದರೂ ಪರ್ಮಿಷನ್ನು, ಅದನ್ನು ಯಾರು ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ಅನ್ನೋದೊಂದು ಬೇಕು. ಇವತ್ತು ಅವ್ರು ಇಲ್ಲ ಗುಡಿಯವ್ರ ಹತ್ರ ಮಾತಾಡಿ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದರು. ಇದು ಗುಡಿಯವ್ರ ಜಾಗ ಅಲ್ಲ, ಸಾರ್ವಜನಿಕರ ಜಾಗ. ಬಟ್ ಅವ್ರು ಇನ್ನೊಂದು ಮಾತು ಹೇಳಿದರು, ನಾನು ಸರ್ವೆ ಮಾಡಿಸಿ ಏನೇನು ಒತ್ತುವರಿ ಆಗಿದೆ ಎಲ್ಲ ಅದರಲ್ಲಿ ಏನು ಬರುತ್ತೆ ಅದನ್ನೆಲ್ಲ ತೆಗಿತೀನಿ ಅಂತಂದು ಒಂದು ಧಮಕಿಯನ್ನು ಕೊಡೋಕೆ ಪ್ರಯತ್ನ ಮಾಡಿದರು. ಇವತ್ತು ನಾನು ಹೇಳ್ತೀನಿ, ಮೊದಲು ಇಲ್ಲಿ ರಸ್ತೆ ಮಾಡೋದನ್ನು ತೆಗಿಬೇಕು. ಈ ರಸ್ತೆಯನ್ನು ಮಾಡೋಕ್ಕೆ ಯಾರು ಮಾಡಿದ್ದಾರೆ ಆ ಗಾಡಿಗಳು ಸೀಸ್ ಆಗಬೇಕು. ಅವ್ರ ಮೇಲೆ ಸೋಮೋಟೋ ಕೇಸ್ ಹಾಕೊಂಡು ಅವ್ರ ದರ್ಗಾಕ್ಕೆ ರಸ್ತೆ ನಿರ್ಮಿಸೋದಕ್ಕೆ ಹುಲಿಕೆರೆ ಒತ್ತುವರಿ ಮಾಡಿರೋ ಆರೋಪ ಮಾಡ್ತಾ ಇರೋದು. ಕೆರೆ ಒತ್ತುವರಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕುಮ್ಮಕ್ಕು ನೀಡಿದ್ರ? ಸಂಸದರ ಅನುಮತಿಯಿಂದಲೇ ಕೆರೆ ಒತ್ತುವರಿ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ರ?
ಹುಲಿಕೆರೆ ಒತ್ತುವರಿಗೆ ಸಂಸದರ ಓಲೈಕೆಯೇ ಕಾರಣ ಅಂತ ಆರೋಪಿಸಲಾಗ್ತದೆ. ಪ್ರತಿಭಟನೆ ಮಾಡ್ತಾ ಇರೋ ಎಂಎಲ್ಸಿ ಸ್ಥಳದಲ್ಲಿ ಮನವೊಲಿಕೆಗೆ ಯತ್ನಿಸಿದ್ದಾರೆ ಕಾಂಗ್ರೆಸ್ ಸಂಸದ. ಕಾಂಗ್ರೆಸ್ ಸಂಸದರು ಸ್ಥಳಕ್ಕೆ ಬರುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ದರ್ಗಾಕ್ಕೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಹುಲಿಕೆರೆಯನ್ನೇ ಒತ್ತುವರಿ ಮಾಡಿರೋ ಆರೋಪ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ನಗರಸಭೆ ಕಮಿಷನರ್ನ ಕೇಳಿದ್ರೆ ನಮಗ್ ಗೊತ್ತೇ ಇಲ್ಲ, ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ. ಆದ್ರೆ ಸಂಸದರು ಹೇಳ್ತಾ ಇದ್ದಾರೆ ನಾನೇ ಅನುಮತಿಯನ್ನ ಕೊಟ್ಟೆ ಅಂತ. ಪ್ರತಿಭಟನಾಕಾರರ ಆಕ್ರೋಶಕ್ಕಿದು ಕಾರಣ ಆಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಬ್ಯಾನರ್ ಎಲ್ಲ ಅರ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.